ನಿಮಗೆ ಇಷ್ಟವಾದ ಒಬ್ಬ ವ್ಯಕ್ತಿಯೊಂದಿಗೆ ದೀರ್ಘಕಾಲ ಸಂಪರ್ಕವಿಲ್ಲದೆ ಇರುವಿರಾ? ಹಾಗಾದರೆ ಅಂಥವರನ್ನು ಭೇಟಿ ಮಾಡಿದಾಗ ನಿಮಗುಂಟಾಗುವ ಸಂತೋಷಕ್ಕೆ ಮಿತಿ ಇರುವುದಿಲ್ಲ. ಒಂದು ಕುಟುಂಬದಿಂದ ಒಬ್ಬ ವ್ಯಕ್ತಿ ಸೈನ್ಯಕ್ಕೆ ಸೇರಿಕೊಂಡು ಕುಟುಂಬವನ್ನು ಬಿಟ್ಟು ಹೊರಡುವಾಗ ಕುಟುಂಬ ಸದಸ್ಯರೆಲ್ಲರಿಗೂ ದುಃಖ ಉಂಟಾಗುತ್ತದೆ. ಕಾರಣವೇನೆಂದರೆ ಆ ವ್ಯಕ್ತಿ ಯಾವಾಗಲೂ ಯುದ್ಧ ಭೂಮಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬಹಳ ಕಷ್ಟಕರವಾದ ಸ್ಥಿತಿಯಲ್ಲಿ ಪ್ರತಿ ಸಲವೂ ವೈರಿಗಳ ಎದುರಿನಲ್ಲಿಯೇ ಇರಬೇಕಾದುದರಿಂದ ಅವರ ಯೋಗಕ್ಷೇಮಗಳನ್ನು ದಿನಾಲು ತಿಳಿದುಕೊಳ್ಳಲು ಯಾವುದೇ ಸರಿಯಾದ ಸಂಪರ್ಕವಿರುವುದಿಲ್ಲ. ಅಂಥವರು ಕೆಲವು ವರ್ಷಗಳ ನಂತರ ಮನೆಗೆ ಬಂದರೆ ಕುಟುಂಬದವರಿಗೆ ಉಂಟಾಗುವ ಸಂತೋಷವನ್ನು ವರ್ಣಿಸಲಾರೆವು. ಹೀಗೆಯೇ ಮರಣದಿಂದ ನಮ್ಮನ್ನು ಬಿಟ್ಟು ಅಗಲಿರುವ ಪ್ರಿಯರನ್ನು ನೋಡುವ ಕಾಲವು ಹತ್ತಿರವಾಗುತ್ತಿದೆ. ಮಾನವರಿಗಾಗಿ ಈ ಲೋಕದಲ್ಲಿ ಜನನ ಹೊಂದಿ ನಮ್ಮ ಪಾಪಗಳ ನಿಮಿತ್ತ ಶಿಕ್ಷೆಯನ್ನು ಅನುಭವಿಸಿ ಮರಣ ಪುನರುತ್ಥಾನಗಳನ್ನು ಹೊಂದಿ ಪರಲೋಕಕ್ಕೆ ಆರೋಹಣವಾದ ಯೇಸು ಸ್ವಾಮಿ ತಿರುಗಿ ಬರಲಿದ್ದಾರೆ. ಆತನು ಬರುವಾಗ ಮೃತರಾದ ಅನೇಕರು ಪುನರುತ್ಥಾನವನ್ನು ಹೊಂದುವರು. ನಮ್ಮ ಸ್ವಂತ ಕಣ್ಣುಗಳೇ ಇದನ್ನು ನೋಡುತ್ತವೆ. ಈ ಲೋಕದಲ್ಲಿ ನಾವೆಲ್ಲರೂ ಪ್ರಯಾಣಿಕರು. ನಮ್ಮ ಶಾಶ್ವತವಾದ ನಿವಾಸ ಪರಲೋಕವೇ. ಅಲ್ಲಿ ನಾವು ನಮ್ಮ ರಕ್ಷಕನೊಂದಿಗೆ ದೇವರ ಅನ್ಯೋನ್ಯತೆಯಲ್ಲಿ ಸಂತೋಷವಾಗಿ ಇರುತ್ತೇವೆ. ಆದ್ದರಿಂದ ನಮ್ಮನ್ನು ಬಿಟ್ಟು ಹೋದವರನ್ನು ಕುರಿತು ನಂಬಿಕೆ ಇಲ್ಲದವರಂತೆ ಕೊರಗಿ ಚಿಂತಿಸದೆ ನಮಗೆ ಕೊಡಲ್ಪಟ್ಟಿರುವ ಅಥವಾ ನಮ್ಮ ಮೇಲಿರುವ ಜವಾಬ್ದಾರಿಕೆಗಳನ್ನು ನೆರವೇರಿಸುತ್ತಾ ಮುಂದೆ ಸಾಗೋಣ. ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ದೇವರಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ ಎಂಬುದಾಗಿ ಬೈಬಲ್ ಹೇಳುತ್ತದೆ.